ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 4ನೆಯ ತರಗತಿಯ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದ ಭಾಗ 1ರಲ್ಲಿ ಬರುವಂತಹ 2ನೆಯ ಪಾಠ ಹೈಡ್ ಆ್ಯಂಡ್ ಸೀಕ್ ಈ ಒಂದು ಪಾಠದ ವಿವರಣೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾವೇನು ಮಾಡಿದ್ದೇವೆ, ಮೊದಲನೆಯ ಪಾಠವನ್ನು ನಾವೀಗಾಗಲೇ ಅಭ್ಯಾಸ ಮಾಡಿದ್ದೇವೆ. ಪುಟ ಸಂಖ್ಯೆ 1ರಿಂದ 30ರವರೆಗೆ ಸಂಪೂರ್ಣ ವಿವರಣೆಯನ್ನು ನಾವೆಲ್ಲರೂ ನೋಡ್ತಾ ಬಂದಿದ್ದೇವೆ. ಹಾಗೆ ಸಾಕಷ್ಟು ಲೆಕ್ಕಗಳನ್ನು ಬಿಡಿಸ್ತಾ ಬಂದಿದ್ದೇವೆ, ಆಕೃತಿಗಳನ್ನು ನೋಡ್ತಾ ಬಂದಿದ್ದೇವೆ, ನಮ್ಮ ಸುತ್ತಲಿನ ಎಲ್ಲ ಆಕೃತಿಗಳನ್ನು ತಿಳಿದುಕೊಳ್ತಾ ಬಂದಿದ್ದೇವೆ. ಇವತ್ತಿನ ದಿನ ನಾವು ಏನು ಮಾಡೋಣ, ಹೈಡ್ ಆ್ಯಂಡ್ ಸೀಕ್ ಈ ಒಂದು 2ನೆಯ ಪಾಠದ ವಿವರಣೆಯನ್ನು ಅರ್ಥೈಸಿಕೊಳ್ತಾ ಹೋಗೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಸರಿಯಾಗಿ ಬರೆದುಕೊಳ್ಳಿ, ಸರಿನಾ? ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್. ಯೂನಿಟ್ 2 ಹೈಡ್ ಆ್ಯಂಡ್ ಸೀಕ್, ಕಣ್ಣ ಮುಚ್ಚಾಲೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅಲ್ವಾ? ನೋಡಿ, ನೀವೆಲ್ಲರೂ ಈ ಆಟವನ್ನು ಆಡಿರ್ತೀರ. ಆ ಆಟದ ಮೂಲಕ ಕಲಿಕೆ. ಈಗ ಏನಪ್ಪ, ವೇರ್ ಆರ್ ಯು ಹೈಡಿಂಗ್, ನೀನು ಎಲ್ಲಿ ಅಡಗಿರುವೆ ಅನ್ನೋದು ಈ ಒಂದು ಆಟ. ಮೊದಲನೆಯ ಒಂದು ದೃಶ್ಯದಲ್ಲಿ ಸೀನ್ 1, ದೃಶ್ಯ 1ರಲ್ಲಿ ಏನಿದೆ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಆಡ್ತಿರ್ತಕ್ಕಂಥ ಆಟಗಾರರ ಪರಿಚಯವನ್ನು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಇವರೆಲ್ಲರೂ ಸ್ನೇಹಿತರು. ಇವಳು ಮಿನಿ, ಇವನು ಜಗತ್, ಇವನು ಬೋಲು, ಇವಳೇ ರಾಣಿ. ಹೌದಾ? ರಾಣಿ ಏನು ಹೇಳ್ತಾಳಪ್ಪ ಅಂದ್ರೆ, ಜಗತ್, ಆಲ್ ಆಫ್ ಯು ಗೋ ಆ್ಯಂಡ್ ಹೈಡ್, ಐ ವಿಲ್ ಫೈಂಡ್ ಯು. ಜಗತ್, ನೀವೆಲ್ಲರೂ ಏನು ಮಾಡಿ, ಹೋಗಿ ಅಡಗಿಕೊಳ್ಳಿ, ಮುಚ್ಚಿಟ್ಕೊಳ್ಳಿ, ನಾನೇನು ಮಾಡ್ತೀನಿ, ನಿಮ್ಮನ್ನು ಹುಡುಕ್ತೀನಿ ಅಂತ ರಾಣಿ ಇವರೆಲ್ಲರಿಗೂ ಹೇಳ್ತಾಳೆ. ಬೋಲು, ಮಿನಿ ಮತ್ತು ಜಗತ್ ಇವರಿಗೆ ಹೇಳ್ತಾಳೆ. ಆಗ ಇವರೆಲ್ಲರೂ ಏನು ಮಾಡ್ತಾರೆ, ಓಡಿ ಹೋಗಿ ಅಡಗಿಕೊಳ್ತಾರ. ನೋಡಿ, ದೃಶ್ಯ 1ರಲ್ಲಿ ಕಾಣುವಂತೆ ನೋಡಿ, ದೃಶ್ಯ 1ರಲ್ಲಿ ಏನು ಕಾಣ್ತಾ ಇದೆ ಅಂದರೆ, ಈ ಒಂದು ಗುಡಿಸಲು ಕಾಣ್ತಾ ಇದೆ. ಈ ಗುಡಿಸಲಿನ ಹಿಂಭಾಗದಲ್ಲಿ ಮಿನಿ ಇದ್ದಾಳೆ, ಪಕ್ಕದಲ್ಲಿ ಬೋಲು ಇದ್ದಾನೆ, ಗಿಡದ ಮೇಲ್ಭಾಗದಲ್ಲಿ ಜಗತ್ತಿದ್ದಾನೆ. ಹೌದಾ? ರಾಣಿ ಏನು ಮಾಡ್ತಿದ್ದಾಳೆ, ಇವರೆಲ್ಲರನ್ನ ಹುಡುಕ್ತಾ ಇದ್ದಾಳೆ. ಹೌದಾ? ಇನ್ನು ದೃಶ್ಯ 2ರಲ್ಲಿ ನೋಡಿ, ರಾಣಿ ಏನು ಮಾಡ್ತಾಳೆ, ಗಿಡದ ಮೇಲ್ಭಾಗಕ್ಕೆ ನೋಡಿದಾಗ ಗಿಡದ ಮೇಲ್ಭಾಗದಲ್ಲಿ ಜಗತ್ ಕುಳಿತುಕೊಂಡಿರ್ತಾನೆ, ಅವನನ್ನು ಕೂಗ್ತಾಳೆ. ಹೌದಾ? ಇನ್ನು ದೃಶ್ಯ 3ರಲ್ಲಿ ನೋಡಿ, ಪಕ್ಕದಲ್ಲಿ ಬಂದಾಗ ಅಲ್ಲಿ ಬೋಲು ಏನು ಮಾಡಿರ್ತಾನೆ, ಒಂದು ಪಾಟ್ ಹತ್ರ ಏನು ಮಾಡಿರ್ತಾನೆ, ಅಂದರೆ ಮುಚ್ಕೊಂಡಿರ್ತಾನೆ, ಅಡಗಿಕೊಂಡಿರ್ತಾನೆ, ಅವನನ್ನು ಗುರುತಿಸ್ತಾಳೆ. ಹಾಗೆಯೇ ಒಂದು ಮನೆಯ ಹಿಂಭಾಗದಲ್ಲಿ ಬಂದು ಅವಳು ಮನೆಯ ಹಿಂಭಾಗಕ್ಕೆ ಬಂದು ಏನು ಮಾಡ್ತಾಳೆ, ನೋಡ್ತಾ ಇರ್ತಾಳೆ. ಹೌದಾ? ದೃಶ್ಯ 4ರಲ್ಲಿ. ನೆಕ್ಸ್ಟ್, ಲೆಟ್ ಅಸ್ ಡೂ, ನಾವು ಮಾಡೋಣ. ನೋಡಿ, ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್. ಚಿತ್ರವನ್ನು ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ಅಂತ ಹೇಳ್ತಾರೆ. ಮೊದಲನೆಯ ಪ್ರಶ್ನೆ, ವಿಚ್ ಗೇಮ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್, ಮಕ್ಕಳು ಆಡುತ್ತಿರುವ ಆಟ ಯಾವುದು ಹೇಳಿ ನೋಡೋಣ. ಕಣ್ಣ ಮುಚ್ಚಾಲೆ ಆಟ, ಹೈಡ್ ಆ್ಯಂಡ್ ಸೀಕ್. ಅರ್ಥ ಆಯ್ತಾ? ಪ್ರಶ್ನೆ ಉತ್ತರ ಗೊತ್ತಾಯ್ತಾ? ವಿಚ್ ಗೇಮ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್, ಹೈಡ್ ಆ್ಯಂಡ್ ಸೀಕ್, ಕಣ್ಣ ಮುಚ್ಚಾಲೆ. ನೆಕ್ಸ್ಟ್, ಸೆಕೆಂಡ್ ಕ್ವೆಶನ್, ಹೂ ಈಸ್ ಲುಕಿಂಗ್ ಫ್ರಮ್ ದ ಟಾಪ್, ಗಿಡದ ಮೇಲ್ಭಾಗದಲ್ಲಿ ಯಾರು ಕುಳಿತುಕೊಂಡಿರ್ತಾರ, ಜಗತ್. ಹೌದಾ? ಮೇಲಿನಿಂದ ಯಾರು ನೋಡ್ತಾ ಇರ್ತಾರೆ, ಜಗತ್. ನೆಕ್ಸ್ಟ್ ಕ್ವೆಶನ್, ಇನ್ ಸೀನ್ 1, ಇಫ್ ರಾಣಿ ಫೇಸಸ್ ಟುವರ್ಡ್ಸ್ ದ ಹಟ್, will she will be able to, who all are hiding near the hut. ಅಂದರೆ ದೃಶ್ಯ 1ರಲ್ಲಿ ರಾಣಿ ಗುಡಿಸಿಲಿನೆಡೆಗೆ ನೋಡುತ್ತಿದ್ದರೆ ಯಾರೆಲ್ಲ ಗುಡಿಸಿಲಿನ ಹತ್ತಿರ ಅಡಗಿದ್ದಾರೆ ಎಂಬುದನ್ನು ನೋಡಲು ಅವಳಿಗೆ ಆಗುತ್ತಿದೆ ಅಂತ ಕೇಳ್ತಾರೆ. ನೋಡಿ, ಈ ದೃಶ್ಯ 1ರಲ್ಲಿ, ದೃಶ್ಯ 1, ಹೌದಾ? ಈ ದೃಶ್ಯ 1ರಲ್ಲಿ ರಾಣಿ ಏನು ಮಾಡ್ತಾ ಇದ್ದಾಳೆ, ಇಲ್ಲಿ ಗುಡಿಸಿಲಿನ ಮುಂದೆ ನಿಂತಿದ್ದಾಳೆ. ಅವಳು ಗುಡಿಸಿಲಿನ ಮುಂದೆ ನಿಂತಾಗ ಇಲ್ಲಿ ಗುಡಿಸಿಲಿನ ಹಿಂಭಾಗದಲ್ಲಿ ಇರ್ತಕ್ಕಂಥ ಮಿನಿ ಮತ್ತು ಬೋಲು ಇವರು ಕಾಣಿಸ್ತಾ ಇದ್ರಾ ಅಂತ ಪ್ರಶ್ನೆ ಇದೆ. ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನೋಡಿ, ಅವಳು ಹಿಂಭಾಗದಲ್ಲಿದ್ದಾಳೆ,
ರಾಣಿ ಮುಂದೆ ಇದ್ದಾಳೆ. ಮತ್ತು ಈತ ಏನು ಮಾಡಿದ್ದಾನೆ, ಬೋಲು ಸೈಡಲ್ಲಿ ಅಡಗಿಕೊಂಡಿದ್ದಾನೆ, ಅವನು ಕೂಡ ಕಾಣೋದಿಲ್ಲ. ಅದಕ್ಕೋಸ್ಕರ ರಾಣಿಗೆ ಇವರಿಬ್ಬರು ಕಾಣೋದಿಲ್ಲ. ನೋ, ಅವರು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆನ್ಸರ್ ಈಸ್ ನೋ, ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಡಿಸ್ಕಸ್. ಇನ್ ಸೀನ್ 4, ಕ್ಯಾನ್ ಮಿನಿ ಸಿ ಆಲ್ ದ ಚಿಲ್ಡ್ರನ್ ಪ್ಲೇಯಿಂಗ್ ದ ಗೇಮ್? ಡಿಸ್ಕಸ್. ದೃಶ್ಯ 4ರಲ್ಲಿ ಆಟ ಆಡುತ್ತಿರುವ ಎಲ್ಲ ಮಕ್ಕಳನ್ನು ಮಿನಿ ನೋಡಲು ಸಾಧ್ಯವೇ? ಚರ್ಚಿಸಿ. ನೋಡಿ, ದೃಶ್ಯ 4ರೊಳಗೆ ಮಿನಿ ಎಲ್ಲಿದ್ದಾಳೆ ನೋಡಿ, ದೃಶ್ಯ 4 ಕಾಣಿಸ್ತಾ ಇದೆಯಾ? ದೃಶ್ಯ 4ರಲ್ಲಿ ಮಿನಿ ಎಲ್ಲರನ್ನ ನೋಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅವಳು ಕಟ್ಟಡದ ಹಿಂದೆ, ಅಂದರೆ ಆ ಒಂದು ಗುಡಿಸಲಿನ ಹಿಂದೆ ಇರೋದ್ರಿಂದ ಅವಳಿಗೆ ಕೇವಲ ಬೋಲು ಮತ್ತು ಜಗತ್ ಮಾತ್ರ ಕಾಣ್ತಾರೆ, ರಾಣಿ ಕಾಣೋದಿಲ್ಲ. ಬೋಲು ಅಡಗಿಕೊಂಡಿರ್ತಾನೆ ಪಾಟ್ ಹತ್ರ, ಜಗತ್ ಗಿಡದ ಮೇಲೆ ಇರ್ತಾನೆ. ಇವರಿಬ್ಬರು ಮಾತ್ರ ಅವಳಿಗೆ ಕಾಣಿಸ್ತಾರೆ. ಇದಕ್ಕೆ ಉತ್ತರ, ಶಿ ಕ್ಯಾನ್ ಸಿ ಭೋಲು ಆ್ಯಂಡ್ ಜಗತ್ ಬಟ್ ನಾಟ್ ರಾಣಿ. ಅವಳು ಭೋಲು ಮತ್ತು ಜಗತ್ನನ್ನು ಮಾತ್ರ ನೋಡಬಹುದು, ಹೌದಾ? ಆದರೆ ರಾಣಿ ಅವಳಿಗೆ ಕಾಣೋದಿಲ್ಲ. ಯಾಕಂದರೆ ಅಲ್ಲಿ ಅವಳು ಗುಡಿಸಲಿನ ಮುಂದೆ ಇದ್ದಾಳೆ, ಇವರಿಬ್ಬರು ಪಕ್ಕದಲ್ಲಿದ್ದಾರೆ. ಇವನು ಪಾಟ್ ಹತ್ರ ಇದ್ದಾನೆ, ಅವನು ಮೇಲೆ ಇದ್ದಾನೆ ಅಲ್ವಾ? ಅದಕ್ಕೋಸ್ಕರ ರಾಣಿ ಕಾಣೋದಿಲ್ಲ. ನೆಕ್ಸ್ಟ್, ಬೋಲು ಈಸ್ ಅಮೇಜ್ಡ್ ಟು ಸಿ ಹೌ ದಿಸ್ ಟ್ರೀ ಲುಕ್ಸ್ ಫ್ರಮ್ ದ ಟಾಪ್. ನೋಡಿ, ಇಲ್ಲಿ ಒಂದೇ ಗಿಡ, ಇದು ಒಂದು ಗಿಡ ಇದೆ ಅಲ್ವಾ? ಬೋಲು ಏನು ಮಾಡ್ತಾನೆ, ಅದನ್ನು ಬೇರೆ ಬೇರೆ ಒಂದು ಆ್ಯಂಗಲಲ್ಲಿ ನಿಂತು ಫೋಟೋ ತೆಗಿತಾನೆ. ಇದನ್ನು ಅದರ ಮುಂದೆ ನಿಂತು ತೆಗಿತಾನೆ, ಹೌದಾ? ಇದನ್ನು ಮೇಲ್ಭಾಗದಲ್ಲಿ ನಿಂತು ಹೊಡಿತಾನೆ ಫೋಟೋವನ್ನು. ಅದೇ ತೆರನಾಗಿ ಇಲ್ಲಿ ಸೈಡ್ ನಿಂತು ಫೋಟೋವನ್ನು, ಅದನ್ನು ಗಿಡದ ಫೋಟೋ ತೆಗಿತಾನೆ. ಹಾಗಾಗಿ ನೋಡಿ, ಜಗತ್ ಹ್ಯಾಸ್ ಕ್ಲಿಕ್ಡ್ ಎ ಫೋಟೋ ಎ ಪಿಕ್ಚರ್ ಆಫ್ ಎ ಟ್ರೀ ಫ್ರಮ್ ದ ಫ್ರಂಟ್. ಇದನ್ನು ಮುಂಭಾಗದಲ್ಲಿ ನಿಂತು ತೆಗಿತಾನೆ, ಇದನ್ನು ಮೇಲ್ಭಾಗದಲ್ಲಿ, ಹೌದಾ? ನೋಡಿ ಹೇಗೆ ಕಾಣ್ತಾ ಇದೆ, ಇದು ಸೈಡ್ನಿಂದ ತೆಗಿತಾನೆ, ಹೌದಾ? ಇದು ಟಾಪ್, ಆಮೇಲೆ ಇದು ಸೈಡ್ನಿಂದ ತೆಗೆದಾಗ ಈ ರೀತಿ ಅದು ಕಾಣಿಸ್ತದ. ಅರ್ಥ ಆಯ್ತಾ? ಇದು ಟಾಪಲ್ಲಿ ತೆಗೆದಾಗ ಹೀಗೆ ಕಾಣಿಸ್ತದ. ಇನ್ನು ನೆಕ್ಸ್ಟ್ ಕ್ವೆಶನ್, ಮಿನಿ, ಬೋಲು ಆ್ಯಂಡ್ ರಾಣಿ ಡ್ರಾ ದ ಸೇಮ್ ಬ್ರಿಕ್. ವೈ ಆರ್ ದೇ ಡ್ರಾಯಿಂಗ್ ಆಫ್ ದ ಸೇಮ್ ಬ್ರಿಕ್ ಡಿಫ್ರೆಂಟ್? ಡಿಸ್ಕಸ್. ಮಿನಿ, ಬೋಲು ಮತ್ತು ರಾಣಿ 3 ಜನ ಏನು ಮಾಡ್ತಾರಪ್ಪ, ಒಂದೇ ಇಟ್ಟಂಗಿಯನ್ನು, ಅಂದರೆ ಒಂದೇ ಇಟ್ಟಿಗೆಯನ್ನು ಬೇರೆ ಬೇರೆ ಒಂದು ಶೇಪ್, ಅಂದರೆ ಬೇರೆ ಬೇರೆ ಒಂದು ಸೈಡಲ್ಲಿ ಅದನ್ನು ತೆಗಿತಾರೆ, ಹೌದಾ? ಅದೇ ಸೇಮ್ ಇಟ್ಟಿಗೆನೇ ಆದರೆ ಬೇರೆ ಬೇರೆ ಒಂದು ಇದರಲ್ಲಿ ತೆಗಿತಾರೆ, ಆ್ಯಂಗಲಲ್ಲಿ. ನೋಡಿ, ಮಿನಿ ಯಾವ ರೀತಿ ತೆಗಿತಾಳೆ, ಹಾಗೆ ಬೋಲು ಯಾವ ರೀತಿ ತೆಗಿತಾನೆ, ರಾಣಿ ಯಾವ ರೀತಿ ತೆಗಿತಾಳೆ ಅನ್ನೋದನ್ನು ಈಗ ನೋಡೋಣ. ನೋಡಿ, ಮಿನಿ ಏನು ಮಾಡ್ತಾಳೆ, ಅದನ್ನು ಫ್ರಂಟ್ನಿಂದ ತೆಗಿತಾಳೆ. ಫ್ರಂಟ್ ಅಂದರೆ ಗೊತ್ತಾಯ್ತಲ್ಲ, ಇಲ್ಲಿ ಫ್ರಂಟ್ನಿಂದ ಅವಳು ಈ ಒಂದು ಇಟ್ಟಿಗೆಯನ್ನು ಚಿತ್ರ ತೆಗಿತಾಳೆ. ಅದೇ ರೀತಿ ಬೋಲು ಏನು ಮಾಡ್ತಾನೆ ಅಂದರೆ ಮೇಲ್ಭಾಗದಿಂದ, ಇಲ್ಲಿ 777 ಅಂತ ಕಾಣ್ತಾ ಇದೆಯಲ್ವ, ಇಲ್ಲಿ ಈ ಮೇಲ್ಭಾಗದ ರೀತಿಯಲ್ಲಿ ಟಾಪಿಂದ ಆತ ಚಿತ್ರವನ್ನು ತೆಗಿತಾನೆ. ಅದೇ ರೀತಿಯಾಗಿ ರಾಣಿ ಏನು ಮಾಡ್ತಾಳೆ, ಸೈಡಲ್ಲಿ ತೆಗಿತಾಳೆ. ಹೀಗಾಗಿ 3 ಜನ ಕೂಡ ಬೇರೆ ಬೇರೆ ಒಂದು ಆ್ಯಂಗಲಲ್ಲಿ ಚಿತ್ರವನ್ನು ತೆಗಿತಾ ಹೋಗ್ತಾರೆ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಆನ್ಸರ್ ಏನಪ್ಪ ಅಂದರೆ, ಬಿಕಾಸ್ ದೇ ಆರ್ ಲುಕಿಂಗ್ ಆ್ಯಟ್ ದ ಬ್ರಿಕ್ ಫ್ರಮ್ ಡಿಫ್ರೆಂಟ್ ಸೈಡ್ಸ್. ನೋಡಿ, ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ಈ ಒಂದು ಸೈಡ್ನಲ್ಲಿ ತೆಗೆದಿದ್ದಾರೆ, ಫ್ರಂಟ್ ಟಾಪಲ್ಲಿ ತೆಗೆದಿದ್ದಾರೆ, ಫ್ರಂಟ್ ಟಾಪ್ ಸೈಡಲ್ಲಿ ಬೇರೆ ಬೇರೆ ಆ್ಯಂಗಲಲ್ಲಿ ಹೋದರೂ ತೆಗೆದಿರೋದ್ರಿಂದ ಅದಕ್ಕೋಸ್ಕರ ಅದೇನಾಗ್ತಾ ಇದೆ ಅಂದರೆ ಬೇರೆ ಬೇರೆ ಒಂದು ರೀತಿಯ ಇಟ್ಟಿಗೆಗಳು ಅನ್ನೋ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಹೂಸ್ ಡ್ರಾಯಿಂಗ್ ಶೋಸ್ ದ ಫಾಲೋಯಿಂಗ್ ವ್ಯೂಸ್. ಮುಂದಿನ ನೋಟಗಳನ್ನು ಯಾರ ರಚನೆಗಳು ತೋರಿಸುತ್ತವೆ? ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇಟ್ಟಿಗೆಗಳು. ಮೇಲ್ನೋಟವನ್ನು ಯಾರು ತೆಗೆದಿರ್ತಾರಂದರೆ ಬೋಲು. ಮೇಲಿನ ಒಂದು ಭಾಗದಿಂದ ಬೋಲು ಏನು ಮಾಡ್ತಾನೆ, ಚಿತ್ರವನ್ನು ಬಿಡಿಸಿರ್ತಾನೆ. ಮುಂಭಾಗದ ನೋಟವನ್ನು ಮಿನಿ ತೆಗೆದಿರ್ತಾಳೆ. ನೋಡಿ, ಮೇಲ್ಭಾಗದ ನೋಟವನ್ನು ಬೋಲು ತೆಗೆದಿರ್ತಾನೆ, ಮುಂಭಾಗದ ನೋಟವನ್ನು ಮಿನಿ ತೆಗೆದಿರ್ತಾಳೆ, ಸೈಡಲ್ಲಿ ರಾಣಿ ತೆಗೆದಿರ್ತಾಳೆ. ಸೈಡ್ ಅಂದರೆ ಪಾರ್ಶ್ವ ನೋಟ, ಹೌದಾ? ಸೈಡಲ್ಲಿ ಪಕ್ಕದಲ್ಲಿ ಅದನ್ನ ರಾಣಿ ತೆಗೆದಿರ್ತಾಳೆ. ಅರ್ಥ ಆಯ್ತಾ? ಫಸ್ಟ್ ಒನ್ ಕಂಪ್ಯೂಟರ್. ಇದು ಮುಂಭಾಗದಿಂದ ತೆಗೆದಿರ್ತಕ್ಕಂಥ ಚಿತ್ರ, ಹೌದಾ? ಇನ್ನು ಇದು
ಸೋಫಾ ಚಿತ್ರ, ಹೌದಾ? ಇದು ಫ್ರಂಟ್, ಇದು ಕೂಡ ಮುಂಭಾಗದಿಂದನೇ ತೆಗೆದಿರ್ತಕ್ಕಂತಹ ಚಿತ್ರ. ಇದು ಸ್ಲೀಪರ್, ಇದು ಮೇಲ್ಭಾಗದಲ್ಲಿ ತೆಗೆಯಲಾಗಿದೆ. ನೋಡಿ, ನಾವು ಕನ್ನಡದಲ್ಲಿ ಹೇಳಬೇಕಂದ್ರೆ ಇದು ಮುಂಭಾಗ ಅಂತ ಬರ್ತದೆ. ಇದು ಕೂಡ ಮುಂಭಾಗ. ಹಾಗೆ ಇದು ಮೇಲ್ಭಾಗದಿಂದ ತೆಗೆಯಲಾಗಿದೆ. ಇದು ವಾಟರ್ ಬಾಟಲ್ ಕೂಡ ಮೇಲ್ಭಾಗದಿಂದನೇ ತೆಗೆಯಲಾಗಿದೆ. ಇದು ಹಿಂದಿನಿಂದ. ನೋಡಿ, ಇಲ್ಲಿ ಡ್ರೈವರ್ ಸೀಟ್ ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ಇದು ಹಿಂಭಾಗದಿಂದ ತೆಗೆಯಲಾಗಿದೆ. ಇದು ಚೇರ್ ಪಕ್ಕದಲ್ಲಿ, ಸೈಡಲ್ಲಿಂದ ತೆಗೆಯಲಾಗಿದೆ, ಹೌದಾ? ಪಕ್ಕದಲ್ಲಿ. ಇನ್ನು ನೆಕ್ಸ್ಟ್ ಇದು ಪೆನ್ಸಿಲ್ ಕಾಣಿಸ್ತಾ ಇದೆಯಾ? ಪೆನ್ಸಿಲ್, ಇದು ಕೂಡ ಮೇಲ್ಭಾಗದಿಂದ ತೆಗೆಯಲಾಗಿದೆ. ಇದು ಕುಕ್ಕರ್, ಮೇಲಿನ ಮುಚ್ಚಳ, ಇದು ಕೂಡ ಮೇಲ್ಭಾಗ. ಇನ್ನು ಹೆಲ್ಮೆಟ್, ಇದು ಸೈಡಲ್ಲಿ ತೆಗೆಯಲಾಗಿದೆ, ಪಕ್ಕದಿಂದ. ಅರ್ಥ ಆಯ್ತಾ? ಹೀಗೆ ನಾವು ಪ್ರತಿಯೊಂದು ಚಿತ್ರಗಳನ್ನು ಗಮನಿಸಿ ಅದರ ಹೆಸರನ್ನು ಬರೆದು ಏನು ಮಾಡಬೇಕು, ಅದನ್ನು ಯಾವ ರೀತಿಯಲ್ಲಿ, ಯಾವ ಆ್ಯಂಗಲಲ್ಲಿ ಅವರು ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಗೊತ್ತಾಯ್ತಾ? ಹೀಗೆ ಅವುಗಳನ್ನು ಬರೆಯಬೇಕು. ಇದುವರೆಗೂ ನಾವೇನು ಮಾಡಿದ್ದೀವಪ್ಪ ಅಂದರೆ ಪೇಜ್ ನಂಬರ್ 31, 32, 33 ಈ ಒಂದು ಪುಟಗಳ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ. ಇದು 4ನೆಯ ತರಗತಿಯ ಗಣಿತ ಭಾಗ 1ರಲ್ಲಿ ಬರುವಂತಹ ಪಾಠ 2 ಹೈಡ್ ಆ್ಯಂಡ್ ಸೀಕ್. ಈ ಒಂದು ಪಾಠದ ಮೊದಲಿನ 3 ಒಂದು ಪುಟಗಳ ವಿವರಣೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆಯೇ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.